ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾರೆ. ಎಸ್ಐಟಿ ವಶಕ್ಕೆ ಪಡೀಲಿಕ್ಕೂ ಕೂಡ ಸರ್ವ ರೀತಿಯಲ್ಲಿ ಸನ್ನದ್ಧವಾಗಿದೆ. ಇನ್ನು ಅರೆಸ್ಟ್ ಅಂತ ಹೇಳಿ ಮಾಡಿದ ನಂತರದಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನ ಮಾಡುವ ಅನಿವಾರ್ಯತೆ. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದು, ಅದಾದ ನಂತರದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸೋದು. ಮಧ್ಯರಾತ್ರಿ ಬರ್ತಿರೋದ್ರಿಂದ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸ್ಲಿಕ್ಕೆ 24 ಗಂಟೆ ಸಮಯಾವಕಾಶ ಇರುತ್ತೆ. ರಾತ್ರೋರಾತ್ರಿ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸೋ ಸಾಧ್ಯತೆ ಕಡಿಮೆ. ಆದರೆ ವೈದ್ಯಕೀಯ ಪರೀಕ್ಷೆಗೆ ಅವರನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆಯ ಸಲುವಾಗಿ ಏರ್ಪೋರ್ಟ್ನಿಂದ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯ ದೃಶ್ಯಗಳನ್ನು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಒಂದು ಕಡೆ. ಇನ್ನು ಈ ಆಚೆ ಬರೋಕ್ ಮುಂಚೆನೆ, ಏರ್ಪೋರ್ಟ್ನಿಂದ ಆಚೆ ಬರೋಕ್ ಮುಂಚೆನೇ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಾಗರಾಜ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರ್ಕೊಂಡು ಹೋಗೋದು ಪ್ರತಿಯೊಂದು ಬಂಧನ ಅಂತ ತೋರಿಸಿದ ಪ್ರಕರಣದಲ್ಲೂ ಕೂಡ ಕಾಮನ್ ಪ್ರಕ್ರಿಯೆ. ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರ, ಅದರಲ್ಲೂ ಅರೆಸ್ಟ್ ಮಾಡೋದು ಮಧ್ಯರಾತ್ರಿ ಆಗಿರೋದ್ರಿಂದ ತಕ್ಷಣಕ್ಕೆ ಅಂದರೆ ಅರೆಸ್ಟ್ ಮಾಡಿ ನೇರವಾಗಿ ಏರ್ಪೋರ್ಟ್ನಿಂದ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಸ್ಮಿತಾ, ಈಗಷ್ಟೇ SIT ಮೂಲಗಳಿಂದ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ಇಲ್ಲಿಗೆ ಬಂದು ಅವರ ಏನು ಒಂದು ಇಮಿಗ್ರೇಷನ್ ಪ್ರೋಸೆಸ್ ಮತ್ತು ಜೊತೆಗೆ SIT ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆಯುವ ಪ್ರೋಸೆಸ್ ಮುಗಿದ ಕೂಡಲೇ ಅವರನ್ನು ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು, ಅವರು ಸುಮಾರು 8.5 ಗಂಟೆಗಳ ಕಾಲ ಸತತವಾಗಿ ವಿಮಾನ ಪ್ರಯಾಣವನ್ನು ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಏನು ಅವರನ್ನು ನಾಳೆ ಸಂಜೆ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಅವಧಿಯಲ್ಲಿ SIT ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಏನಾದರೂ ಅವರ ಆರೋಗ್ಯದಲ್ಲಿ ಏರುಪೇರಾದರೆ ಇದು ಒಂದು ಅವರಿಗೆ ಜಾಮೀನು ಸಿಗುವಂಥ ಸಂದರ್ಭದಲ್ಲಿ ಈ ಒಂದು ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡದೇ ಇದ್ದರೆ ಜಾಮೀನು ಸಿಗೋ ಸಂದರ್ಭದಲ್ಲಿ ಅವ್ರಿಗೆ ಒಂದು ನನಗೆ ಅನಾರೋಗ್ಯ ಇತ್ತು, ಇವರು 8.5 ಗಂಟೆಗಳ ಕಾಲ ವಿಮಾನ ಪ್ರಯಾಣ ಮಾಡಿ ಬಂದೆ, ನಾನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಿಲ್ಲ, ನನಗೆ ಆಗಲೇ ಹೆಲ್ತ್ ಇಶ್ಯೂಸ್ ಇತ್ತು ಅನ್ನೋ ಅಂಶಗಳನ್ನು ಜಾಮೀನು ಪಡೆಯುವಂಥ ಸಂದರ್ಭದಲ್ಲಿ ಇರ್ಬೋದು ಅಥವಾ ಕೋರ್ಟ್ನಲ್ಲಿ ವಾದ ಮಾಡುವಂಥ ಸಂದರ್ಭದಲ್ಲಿ ಇಡೋ ಸಾಧ್ಯತೆಗಳಿರ್ತವೆ ಅಂತೇಳಿ ಅವರನ್ನು ಕೂಡಲೇ ಇಲ್ಲಿಗೆ ಬಂದು ಇಳಿದು ಎಂದು ಇಮಿಗ್ರೇಷನ್ ಪ್ರೋಸೆಸ್ ಜೊತೆಗೆ ಅವರನ್ನು ವಶಕ್ಕೆ ಪಡೆಯುವ ಕೆಲಸ ಆದ ಕೂಡಲೇ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಅಲ್ಲಿಂದ ಆಮೇಲೆ SITಗೆ ಕರೆದುಕೊಂಡು ಹೋಗುವ ಪ್ಲಾನ್ ಇದೆ ಅನ್ನೋದು SIT ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಇನ್ನು ಕೆಲವು ಹೊತ್ತಿನಲ್ಲಿ ಭಾರತೀಯ ವಾಯುಗಡಿಯನ್ನು ಅವರು ಮ್ಯೂನಿಚ್ನಿಂದ ಬರ್ತಾ ಇರ್ತಕ್ಕಂಥ ವಿಮಾನ ಪ್ರವೇಶ ಮಾಡುತ್ತೆ. ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದ ಕೂಡಲೇ ಇಷ್ಟೊಂದು ಪ್ರಕ್ರಿಯೆಗಳು ಆಗ್ತವೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾರೆ. SIT ವಶಕ್ಕೆ ಪಡೀಲಿಕ್ಕೂ ಕೂಡ ಸರ್ವ ರೀತಿಯಲ್ಲಿ ಸನ್ನದ್ಧವಾಗಿದೆ. ಇನ್ನು ಅರೆಸ್ಟ್ ಅಂತ ಹೇಳಿ ಮಾಡಿದ ನಂತರದಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನ ಮಾಡುವ ಅನಿವಾರ್ಯತೆ. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದು, ಅದಾದ ನಂತರದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸೋದು. ಮಧ್ಯರಾತ್ರಿ ಬರ್ತಿರೋದ್ರಿಂದ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸ್ಲಿಕ್ಕೆ 24 ಗಂಟೆ ಸಮಯಾವಕಾಶ ಇರುತ್ತೆ. ರಾತ್ರೋರಾತ್ರಿ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸೋ ಸಾಧ್ಯತೆ ಕಡಿಮೆ. ಆದರೆ ವೈದ್ಯಕೀಯ ಪರೀಕ್ಷೆಗೆ ಅವರನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ವೈದ್ಯಕೀಯ ಪರೀಕ್ಷೆಯ ಸಲುವಾಗಿ ಏರ್ಪೋರ್ಟ್ನಿಂದ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯ ದೃಶ್ಯಗಳನ್ನು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಒಂದು ಕಡೆ. ಇನ್ನು ಈ ಆಚೆ ಬರೋಕ್ ಮುಂಚೆನೆ, ಏರ್ಪೋರ್ಟ್ನಿಂದ ಆಚೆ ಬರೋಕ್ ಮುಂಚೆನೇ SIT ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಾಗರಾಜ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರ್ಕೊಂಡು ಹೋಗೋದು ಪ್ರತಿಯೊಂದು ಬಂಧನ ಅಂತ ತೋರಿಸಿದ ಪ್ರಕರಣದಲ್ಲೂ ಕೂಡ ಕಾಮನ್ ಪ್ರಕ್ರಿಯೆ. ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರ, ಅದರಲ್ಲೂ ಅರೆಸ್ಟ್ ಮಾಡೋದು ಮಧ್ಯರಾತ್ರಿ ಆಗಿರೋದ್ರಿಂದ ತಕ್ಷಣಕ್ಕೆ ಅಂದರೆ ಅರೆಸ್ಟ್ ಮಾಡಿ ನೇರವಾಗಿ ಏರ್ಪೋರ್ಟ್ನಿಂದ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ.
ಸ್ಮಿತಾ, ಈಗಷ್ಟೇ SIT ಮೂಲಗಳಿಂದ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ಇಲ್ಲಿಗೆ ಬಂದು ಅವರ ಏನು ಒಂದು ಇಮಿಗ್ರೇಷನ್ ಪ್ರೋಸೆಸ್ ಮತ್ತೆ ಜೊತೆಗೆ SIT ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆಯುವ ಪ್ರೋಸೆಸ್ ಮುಗಿದ ಕೂಡಲೇ ಅವರನ್ನ ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು, ಅವರು ಸುಮಾರು 8.5 ಗಂಟೆಗಳ ಕಾಲ ಸತತವಾಗಿ ವಿಮಾನ ಪ್ರಯಾಣವನ್ನು ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಏನು ಅವರನ್ನು ನಾಳೆ ಸಂಜೆ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಅವಧಿಯಲ್ಲಿ SIT ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಏನಾದರೂ ಅವರ ಆರೋಗ್ಯದಲ್ಲಿ ಏರುಪೇರಾದರೆ ಇದು ಒಂದು ಅವರಿಗೆ ಜಾಮೀನು ಸಿಗುವಂಥ ಸಂದರ್ಭದಲ್ಲಿ ಈ ಒಂದು ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡದೇ ಇದ್ದರೆ ಜಾಮೀನು ಸಿಗೋ ಸಂದರ್ಭದಲ್ಲಿ ಅವ್ರಿಗೆ ಒಂದು ನನಗೆ ಅನಾರೋಗ್ಯ ಇತ್ತು, ಇವರು 8.5 ಗಂಟೆಗಳ ಕಾಲ ವಿಮಾನ ಪ್ರಯಾಣ ಮಾಡಿ ಬಂದೆ, ನಾನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಿಲ್ಲ, ನನಗೆ ಆಗಲೇ ಹೆಲ್ತ್ ಇಶ್ಯೂಸ್ ಇತ್ತು ಅನ್ನೋ ಅಂಶಗಳನ್ನು ಜಾಮೀನು ಪಡೆಯುವಂಥ ಸಂದರ್ಭದಲ್ಲಿ ಇರ್ಬೋದು ಅಥವಾ ಕೋರ್ಟ್ನಲ್ಲಿ ವಾದ ಮಾಡುವಂಥ ಸಂದರ್ಭದಲ್ಲಿ ಇಡೋ ಸಾಧ್ಯತೆಗಳಿರ್ತವೆ ಅಂತೇಳಿ ಅವರನ್ನು ಕೂಡಲೇ ಇಲ್ಲಿಗೆ ಬಂದು ಇಳಿದು ಒಂದು ಇಮಿಗ್ರೇಷನ್ ಪ್ರೋಸೆಸ್ ಜೊತೆಗೆ ಅವರನ್ನು ವಶಕ್ಕೆ ಪಡೆಯುವ ಕೆಲಸ ಆದ ಕೂಡಲೇ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಅಲ್ಲಿಂದ ಆಮೇಲೆ SITಗೆ ಕರೆದುಕೊಂಡು ಹೋಗುವ ಪ್ಲಾನ್ ಇದೆ ಅನ್ನೋದು SIT ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಇನ್ನು ಕೆಲವು ಹೊತ್ತಿನಲ್ಲಿ ಭಾರತೀಯ ವಾಯುಗಡಿಯನ್ನು ಅವರು ಮಿನಿಚ್ನಿಂದ ಬರ್ತಾ ಇರ್ತಕ್ಕಂಥ ವಿಮಾನ ಪ್ರವೇಶ ಮಾಡುತ್ತೆ. ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದ ಕೂಡಲೇ ಇಷ್ಟೊಂದು ಪ್ರಕ್ರಿಯೆಗಳು ಆಗ್ತವೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾರೆ. SIT ವಶಕ್ಕೆ ಪಡೀಲಿಕ್ಕೂ ಕೂಡ ಸರ್ವ ರೀತಿಯಲ್ಲಿ ಸನ್ನದ್ಧವಾಗಿದೆ. ಇನ್ನು ಅರೆಸ್ಟ್ ಅಂತ ಹೇಳಿ ಮಾಡಿದ ನಂತರದಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನ ಮಾಡುವ ಅನಿವಾರ್ಯತೆ, ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದು, ಅದಾದ ನಂತರದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸೋದು. ಮಧ್ಯರಾತ್ರಿ ಬರ್ತಿರೋದ್ರಿಂದ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸ್ಲಿಕ್ಕೆ 24 ಗಂಟೆ ಸಮಯಾವಕಾಶ ಇರುತ್ತೆ. ರಾತ್ರೋರಾತ್ರಿ ಕರ್ಕೊಂಡು ಹೋಗಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸೋ ಸಾಧ್ಯತೆ ಕಡಿಮೆ. ಆದರೆ ವೈದ್ಯಕೀಯ ಪರೀಕ್ಷೆಗೆ ಅವರನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆಯ ಸಲುವಾಗಿ ಏರ್ಪೋರ್ಟ್ನಿಂದ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯ ದೃಶ್ಯಗಳನ್ನು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ. ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಒಂದು ಕಡೆ. ಇನ್ನು ಈ ಆಚೆ ಬರೋಕ್ ಮುಂಚೆನೆ, ಏರ್ಪೋರ್ಟ್ನಿಂದ ಆಚೆ ಬರೋಕ್ ಮುಂಚೆನೇ SIT ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಾಗರಾಜ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರ್ಕೊಂಡು ಹೋಗೋದು ಪ್ರತಿಯೊಂದು ಬಂಧನ ಅಂತ ತೋರಿಸಿದ ಪ್ರಕರಣದಲ್ಲೂ ಕೂಡ ಕಾಮನ್ ಪ್ರಕ್ರಿಯೆ. ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರಾ, ಅದರಲ್ಲೂ ಅರೆಸ್ಟ್ ಮಾಡೋದು ಮಧ್ಯರಾತ್ರಿ ಆಗಿರೋದ್ರಿಂದ ತಕ್ಷಣಕ್ಕೆ ಅಂದರೆ ಅರೆಸ್ಟ್ ಮಾಡಿ ನೇರವಾಗಿ ಏರ್ಪೋರ್ಟ್ನಿಂದ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಸ್ಮಿತಾ, ಈಗಷ್ಟೇ SIT ಮೂಲಗಳಿಂದ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ಇಲ್ಲಿಗೆ ಬಂದು ಅವರ ಏನು ಒಂದು ಇಮಿಗ್ರೇಷನ್ ಪ್ರೋಸೆಸ್ ಮತ್ತೆ ಜೊತೆಗೆ SIT ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆಯುವ ಪ್ರೋಸೆಸ್ ಮುಗಿದ ಕೂಡಲೇ ಅವರನ್ನು ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು, ಅವರು ಸುಮಾರು 8.5 ಗಂಟೆಗಳ ಕಾಲ ಸತತವಾಗಿ ವಿಮಾನ ಪ್ರಯಾಣವನ್ನು ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಏನು ಅವರನ್ನು ನಾಳೆ ಸಂಜೆ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಅವಧಿಯಲ್ಲಿ SIT ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಏನಾದರೂ ಅವರ ಆರೋಗ್ಯದಲ್ಲಿ ಏರುಪೇರಾದರೆ ಇದು ಒಂದು ಅವರಿಗೆ ಜಾಮೀನು ಸಿಗುವಂಥ ಸಂದರ್ಭದಲ್ಲಿ ಈ ಒಂದು ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡದೇ ಇದ್ದರೆ ಜಾಮೀನು ಸಿಗೋ ಸಂದರ್ಭದಲ್ಲಿ ಅವ್ರಿಗೆ ಒಂದು ನನಗೆ ಅನಾರೋಗ್ಯ ಇತ್ತು, ಇವರು 8.5 ಗಂಟೆಗಳ ಕಾಲ ವಿಮಾನ ಪ್ರಯಾಣ ಮಾಡಿ ಬಂದೆ, ನಾನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಿಲ್ಲ, ನನಗೆ ಆಗಲೇ ಹೆಲ್ತ್ ಇಶ್ಯೂಸ್ ಇತ್ತು ಅನ್ನೋ ಅಂಶಗಳನ್ನು ಜಾಮೀನು ಪಡೆಯುವಂಥ ಸಂದರ್ಭದಲ್ಲಿ ಇರ್ಬೋದು ಅಥವಾ ಕೋರ್ಟ್ನಲ್ಲಿ ವಾದ ಮಾಡುವಂಥ ಸಂದರ್ಭದಲ್ಲಿ ಇಡೋ ಸಾಧ್ಯತೆಗಳಿರ್ತವೆ ಅಂತೇಳಿ ಅವರನ್ನು ಕೂಡಲೇ ಇಲ್ಲಿಗೆ ಬಂದು ಇಳಿದು ಒಂದು ಇಮಿಗ್ರೇಷನ್ ಪ್ರೋಸೆಸ್ ಜೊತೆಗೆ ಅವರನ್ನು ವಶಕ್ಕೆ ಪಡೆಯುವ ಕೆಲಸ ಆದ ಕೂಡಲೇ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಅಲ್ಲಿಂದ ಆಮೇಲೆ SITಗೆ ಕರೆದುಕೊಂಡು ಹೋಗುವ ಪ್ಲಾನ್ ಇದೆ ಅನ್ನೋದು SIT ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಇನ್ನು ಕೆಲವು ಹೊತ್ತಿನಲ್ಲಿ ಭಾರತೀಯ ವಾಯುಗಡಿಯನ್ನು ಅವರು ಮಿನಿಚ್ನಿಂದ ಬರ್ತಾ ಇರ್ತಕ್ಕಂಥ ವಿಮಾನ ಪ್ರವೇಶ ಮಾಡುತ್ತೆ. ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದ ಕೂಡಲೇ ಇಷ್ಟೊಂದು ಪ್ರಕ್ರಿಯೆಗಳು ಆಗ್ತವೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ.